ಮೊದಲಿಗೆ ಎರಡು ವಿಚಾರಗಳ ಬಗ್ಗೆ ಇವತ್ತು ನಿಮ್ಮನ್ನ ಭೇಟಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇರತಕ್ಕಂಥದ್ದು. ಒಂದನೇದು ನಮ್ಮ ಶೃಂಗೇರಿ MLA ರಾಜೇಗೌಡ ಅವ್ರದ್ದು ಕೋರ್ಟ್ನ ಆದೇಶದ ಮೇಲೆ ಮರು ಎಣಿಕೆ ಆಯಿತು. ಪೋಸ್ಟಲ್ ಬ್ಯಾಲೆಟ್ ಪೇಪರ್ಗಳು ಮರು ಎಣಿಕೆ ಆಯಿತು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು 201 ಮತಗಳ ಅಂತರದಿಂದ ಗೆದ್ದಿದ್ರು. ರಾಜೇಗೌಡರಿಗೆ 59,171 ಮತಗಳು ಬಂದಿದ್ದವು. 59,171 ಮತಗಳು ಬಂದಿದ್ದವು. DN ಜೀವರಾಜ್ ಅವರಿಗೆ ಅವರ ಎದುರಾಳಿ BJP ಅಭ್ಯರ್ಥಿ ಅವರಿಗೆ 58,970 ಮತಗಳು ಬಂದಿದ್ದವು. 58,970 ಮತಗಳು ಬಂದಿದ್ದವು. ರಾಜೇಗೌಡರಿಗೆ EVM ನಲ್ಲಿ ಬಂದಿದ್ದಂಥ ಮತಗಳು, EVM ಬಂದಿದ್ದಂಥ ಮತಗಳು 58,602. ಮತ್ತೆ ಪೋಸ್ಟಲ್ನಲ್ಲಿ ಬಂದಿದ್ದಂಥ ಮತಗಳು 569. ಜೀವರಾಜ್ ಅವರಿಗೆ EVM ನಲ್ಲಿ ಬಂದಿದ್ದಂಥ ಮತಗಳು 58,278. 58,278. ಪೋಸ್ಟಲ್ನಲ್ಲಿ ಬಂದಿದ್ದಂಥ ಮತಗಳು 692. ಸೊ ಒಟ್ಟಾರೆಯಾಗಿ 201 ಮತಗಳಿಂದ ರಾಜೇಗೌಡರು ಗೆದ್ದಿದ್ದರು. ಇವೆಲ್ಲವೂ ಕೂಡ ವ್ಯಾಲಿಡ್ ಮತಗಳು ಅಂತೇಳಿ ರಿಟರ್ನಿಂಗ್ ಆಫೀಸರು, ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರು ಮತ್ತು ಏಜೆಂಟ್ಗಳು ಚುನಾವಣಾ ಏಜೆಂಟ್ಗಳು ಮತ್ತು ರಿಟರ್ನಿಂಗ್ ಆಫೀಸರು, ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರು ಅದನ್ನು ಸೈನ್ ಮಾಡಿ ತೀರ್ಮಾನ ಮಾಡಿ ಘೋಷಣೆ ಮಾಡಿದರು. ಇದಾದಮೇಲೆ ಘೋಷಣೆ ಆದಮೇಲೆ BJP ಅಭ್ಯರ್ಥಿ ಜೀವರಾಜ್ ಅವರು ಮಾಲ್ ಪ್ರಾಕ್ಟೀಸ್ ಆಗಿದೆ ಅಂತೇಳಿ ಕರ್ನಾಟಕದ ಹೈಕೋರ್ಟ್ನಲ್ಲಿ ಮರು ಎಣಿಕೆ ಮಾಡಬೇಕು ಅಂತೇಳಿ ಕೇಸ್ ಹಾಕಿದರು. ಮರು ಎಣಿಕೆ ಮಾಡಬೇಕು ಅಂತೇಳಿ ಕೇಸ್ ಹಾಕಿದರು.
ಅವರ ಅರ್ಜಿಯನ್ನು ಪುರಸ್ಕರಿಸಿ ಉಚ್ಚ ನ್ಯಾಯಾಲಯ ಆರು ಮೂರು 2026 ಒಂದು ಡೈರೆಕ್ಷನ್ ಕೊಡ್ತದೆ. ಎಲೆಕ್ಷನ್ ಪಿಟಿಷನ್ allowed in part. Election petition allowed in part. ಅವ್ರು ಏನಂತ ಡೈರೆಕ್ಷನ್ ಕೊಡ್ತಾರೆ ಅಂತಂದರೆ, ಇಂಗ್ಲೀಷ್ನಲ್ಲಿ ಇದೆ, ಓದ್ಬಿಡ್ತೀನಿ. The returning officer is directed to verify 279 postal ballots. 279 postal ballots. He shall strictly comply with guideline 15, sub-guideline 14.7, 15 guideline, 14 sub-guideline, 0.7 of the handbook for returning officer 2023. And also ascertain whether the rejected postal ballot suffered from any substantial defect. Whether the postal ballot suffered from any substantial defect. After re-verification, as stated above, if any rejected votes do not suffer from any substantial defect, they shall be included in recounting. And the returning officer shall recount all the postal ballots and issue a press declaration. Only if there is any change in the number of votes secured by the petitioner or respondent number 1. Respondent number 1, Rajegowda. ಇದು ಕೋರ್ಟ್ನ ಡೈರೆಕ್ಷನ್. ನೀವು ಮರು ಎಣಿಕೆ ಮಾಡಿ ಡಿಫೆಕ್ಟ್ ಇದ್ದರೆ, ಇಲ್ಲಿವರೆಗೆ ಡಿಫೆಕ್ಟ್ ಇದ್ದರೆ ಆ ಡಿಫೆಕ್ಟ್ನ ಪತ್ತೆ ಹಚ್ಚಿ, ಒಂದು ವೇಳೆ ಡಿಫೆಕ್ಟ್ ಇಲ್ಲದೆ ಹೋದರೆ ಆ್ಯಸ್ ಇಟ್ ಈಸ್ ಡಿಕ್ಲೇರ್ ಮಾಡಿ, ಅವನ್ನ ಕೌಂಟಿಂಗಿಗೆ ತಗೊಳ್ಳಿ, ಇಲ್ಲದೆ ಹೋದರೆ ರಿಜೆಕ್ಟ್ ಮಾಡಿ ಅಂತ ಹೇಳ್ತಾರೆ. ರೀಕೌಂಟಿಂಗ್ ನಡೀತು 2/5/2026. 2/5/2026. ರಲ್ಲಿ ಅಂಚೆ ಮತಪತ್ರಗಳ ಮೂಲಕ ಚಲಾವಣೆಯಾಗಿದ್ದ ಮತಗಳಲ್ಲಿ 569 ಮತಗಳು ಟಿ.ಡಿ. ರಾಜೇಗೌಡರಿಗೆ ಲಭಿಸಿದ್ದವು. 569 ಮತಗಳು
ಮರು ಎಣಿಕೆಯಲ್ಲಿ 314 ಮತಗಳು ಮಾತ್ರ ವ್ಯಾಲಿಡ್ ಅಂತ ಆಗ್ತವೆ. ಅದರಲ್ಲಿ 255 ಮತಗಳು ಕಡಿಮೆ ಆಗಿದ್ದಾವೆ. ಮತಗಳು ಕಡಿಮೆ ಆಗಿದ್ದಾವೆ ಅಂದರೆ ಇನ್ವ್ಯಾಲಿಡ್ ಆಗಿದ್ದಾವೆ. ಇವು ಯಾಕೆ ಇನ್ವ್ಯಾಲಿಡ್ ಆದವು? ಅದೇನೇ 569 ಮತಗಳು ಬಂದಿದ್ದು ಅಂತ ಸರಿಯಾಗಿದ್ದಾವೆ, ಇವೆಲ್ಲ ವ್ಯಾಲಿಡ್ ಇದ್ದಾವೆ ಅಂತ ಮಾಡಿದರು ಇಂದಿನ 23ರಲ್ಲಿ. ಈಗ 255 ಅಂಚೆ ಮತಗಳು ಇನ್ವ್ಯಾಲಿಡ್ ಆಗಿದ್ದಾವೆ ಅಂತ ಆಗಿದೆ. ಎರಡು 2023ರಲ್ಲಿ ಶಿವರಾಜ್ಗೆ 692 ಅಂಚೆ ಮತಗಳು ಬಿದ್ದಿದ್ದರೆ ಮರು ಎಣಿಕೆಯಲ್ಲಿ 690 ಮತಗಳು ಲಭಿಸಿವೆ. 2 ಮತಗಳು ಮಾತ್ರ ಕಡಿಮೆಯಾಗಿದ್ದಾವೆ. ಜೀವರಾಜ್ಗೆ ಬಿದ್ದಿರ್ತಕ್ಕಂಥ ಮತಗಳು 2. ಅವ್ರಿಗೆ ರಾಜೇಗೌಡನಿಗೆ 255 ಮತಗಳು ಕಮ್ಮಿ ಆಗಿದ್ದಾವೆ. ಇದನ್ನು ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬಿಜೆಪಿಯವರು ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿ ವೋಟ್ ಚೋರಿ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆ ಇನ್ವ್ಯಾಲಿಡ್ ಆದವು ಅಂತಂದರೆ, ರಾಜೇಗೌಡನಿಗೆ ಬಿದ್ದಿದ್ದಂಥ 255 ಮತಗಳು ಅದರಲ್ಲಿ ವ್ಯವಸ್ಥಿತವಾಗಿ ತಿದ್ದಲಾಗಿದೆ. 250 ಮತಗಳನ್ನು ತಿದ್ದಲಾಗಿದೆ. ಯಾಕೆಂತಂದರೆ ಒಂದು ಮಾರ್ಕ್ಗಿಂತ ಇನ್ನೊಂದು ಮಾರ್ಕ್ ಇದ್ದರೆ ಅದನ್ನು ಇನ್ವ್ಯಾಲಿಡ್ ಅಂತ ಮಾಡ್ತಾರೆ. ಇಂದಿನ ರಿಟರ್ನಿಂಗ್ ಆಫೀಸರು ವ್ಯಾಲಿಡ್ ಅಂತ ಮಾಡಿದಾಗ ಈಗ 255 ಮತಗಳನ್ನು ಇನ್ವ್ಯಾಲಿಡ್ ಅಂತ ಮಾಡಿದಾಗ ಬೇರೆ ಒಂದು ಮಾರ್ಕ್ ಇದೆ, ತಿದ್ದಿದ್ದಾರೆ ಅಂತೇಳಿ ಇದು ನಾಟ್ ಓನ್ಲಿ ವೋಟ್ ಚೋರಿ, ಇದು ವೋಟ್ ಡಕಾಯಿತಿ. ಇದಾದ್ಮೇಲೆ ಯಾಕಂದ್ರೆ ಜೀವರಾಜ 201ರಲ್ಲಿ ಸೋತಿದವರು, ಮರು ಎಣಿಕೆ ಆದಮೇಲೆ 52 ಮತಗಳು ಜಾಸ್ತಿ ಬರ್ತವೆ. ನಾನು 52 ಮತಗಳು ಜಾಸ್ತಿ ಜೀವರಾಜನಿಗೆ ಬರ್ತವೆ. ನಾನು ಅಧಿಕಾರಿಗಳ ಜೊತೆ ಮಾತಾಡಿದೆ, ಮತ್ತು ಈ ಎಲೆಕ್ಷನ್ನು ಎಕ್ಸ್ಪರ್ಟ್ಸ್ಗಳ ಜೊತೆ ಮಾತಾಡಿದೆ. ನನಗೆ ಗೊತ್ತಾದ ಏನಪ್ಪ ಅಂತಂದರೆ, ಈ ಸಾಮಾನ್ಯವಾಗಿ ಎಣಿಕೆ ಆದಮೇಲೆ ಎಲ್ಲ ದಾಖಲಾತಿಗಳನ್ನೆಲ್ಲ ಒಂದು ಟ್ರಂಕ್ನಲ್ಲಿ ಇಟ್ಟು ಕಳಿಸ್ತಾರೆ ಅವರ ಕೆಳ ಅಧಿಕಾರಿಗಳು. ಇಲ್ಲ ಈ ಬಿ ಜೆ ಪಿಯವರು ಇನ್ಫ್ಲೂಯೆನ್ಸ್ ಮಾಡಿ ಅವರ ಅಧಿಕಾರದಲ್ಲಿ ಇದ್ದರು. ಆಗ
ಕೌಂಟಿಂಗ್ ಆಗುವಾಗ ಅಧಿಕಾರದಲ್ಲಿ ಯಾರಿದ್ದವರು? ಬಿ ಜೆ ಪಿ. ಅವ್ರದ್ದೇ ಸರ್ಕಾರ ಇತ್ತು, ಕೇಂದ್ರದಲ್ಲೂ ಸರ್ಕಾರ ಇತ್ತು, ಇಲ್ಲೂ ಸರ್ಕಾರ ಇತ್ತು. ಡಬಲ್ ಇಂಜಿನ್ ಸರ್ಕಾರ ಅವ್ರು ಹೇಳೋ ಪ್ರಕಾರ. ಸೊ ಅದರಿಂದ ಬಿ ಜೆ ಪಿಯವರು ಸಿಬ್ಬಂದಿ ಮೂಲಕ ಯಾರು ತಗೊಬರ್ತಾರೆ ಟ್ರಂಕ್ಗಳನ್ನು, ಅವ್ರ ಮೂಲಕ ತಿದ್ದಿರ್ತಕ್ಕಂಥದ್ದು ಖಚಿತ ಆಗಿದೆ. It amounts to criminal conspiracy and vote chore. Tampering. ಆಮೇಲೆ ಕೇಳಿದ್ರೆ ಮಧ್ಯದಲ್ಲೇ ಕೇಳ್ಬಿಟ್ರೆ ಹೆಂಗೆ ನನಗೆ? ಈಗ ಬೇಸಿಸ್ ಏನು ಗೊತ್ತಾ, ಆಮೇಲೆ ಹೇಳ್ತೀನಿ ನಾನು. ರಾಜೇಗೌಡರಿಗೆ ಮೂರನೇ ಸುತ್ತಿನಲ್ಲಿ ಲಭಿಸಿದ್ದ 170 ಅಂಚೆ ಮತಗಳು ಬೇರೆ ಅಭ್ಯರ್ಥಿಗಳು ಇದ್ದಾರಲ್ಲ, 12 ಜನ ಒಟ್ಟು ಕ್ಯಾಂಡಿಡೇಟ್ ಆಗಿದ್ದವರು. ಆಗ ಇವರಿಬ್ಬರು ರಾಜೇಗೌಡ ಮತ್ತು ಜೀವರಾಜ್ ಇವರಿಬ್ಬರು ಮೇನ್ ಕ್ಯಾಂಡಿಡೇಟ್. BJP ಕಾಂಗ್ರೆಸ್ ಕ್ಯಾಂಡಿಡೇಟು ರಾಜೇಗೌಡ, BJP ಕ್ಯಾಂಡಿಡೇಟು ಜೀವರಾಜ್, ಮತ್ತು JDS ಕ್ಯಾಂಡಿಡೇಟು ಕೂಡ ಇದ್ದರು. ಅದಲ್ಲದೆ ಇನ್ನೂ 3 ಜನ ಬಿಟ್ಟರೆ ಇನ್ನು 9 ಜನ ಇಂಡಿಪೆಂಡೆಂಟ್ಸ್ ಇದ್ದರು. $170 ಮತಗಳು ಕೂಡ ಮೂರನೇ ರೌಂಡ್ನಲ್ಲಿ ಬಂದಿತ್ತಲ್ಲ ರಾಜೇಗೌಡನಿಗೆ, ಅವಷ್ಟು ಕೂಡ ಇನ್ವ್ಯಾಲಿಡ್ ಆಗಿದ್ದಾವೆ. ಅವೆಲ್ಲವೂ ಕೂಡ 23ರಲ್ಲಿ ವ್ಯಾಲಿಡ್ ಆಗಿದ್ದವು. ನಮ್ಮ ಕಡೆ ಒಂದು ಗಾದೆ ಇದೆ, ಈ ಹಣ್ಣು ತಿಂದವನು ತಪ್ಪಿಸ್ಕೊಂಡ, ಸಿಪ್ಪೆ ತಿಂದವನು ಸಿಕ್ಕಾಕೊಂಡ ಅಂತ ಒಂದು ಗಾದೆ ಇದೆ ಅಲ್ವೇನಮ್ಮ? ಮೈಸೂರಿನಲ್ಲಿ. ಆಮೇಲೆ ಈ ಹಣ್ಣು ಕೋತಿ ಬಾಯಿಗೆ ಎಲ್ಲ ತಿಂದ್ಬಿಟ್ಟು ಆಮೇಲೆ ಮೇಕೆ ಬಾಯಿ ಹೊರಿಸೋದು. ಹಾಗೆ ಇವರು BJP ಅವರು ಮಾಡಿರ್ತಕ್ಕಂಥ ಕೆಲಸ ಇದಲ್ಲದೆ ಇದನ್ನು ಡಿಫೆಂಡ್ ಮಾಡ್ಕೊಂಡಿರೋರು ಜೋಶಿಯವರು, ಕೇಂದ್ರದ ಮಂತ್ರಿ. ಆಮೇಲೆ ಇನ್ನೊಬ್ಬರು ಹೆಣ್ಮಗಳವರು, ಶೋಭಾ ಕರಂದ್ಲಾಜೆ, ಆಮೇಲೆ ಅಶೋಕ, ವಿರೋಧ ಪಕ್ಷದ ನಾಯಕರು. ನಮ್ಮ ಪಾರ್ಟಿಯಿಂದ ಸುಧೀರ್ ಕುಮಾರ್ ಸೈನ್ ಹಾಕಿದ್ದಾರೆ, ಅವರು ಏಜೆಂಟ್ ಆಗಿದ್ದರು. BJP ಏಜೆಂಟ್. ಆಮೇಲೆ JDSನ ಸುಧಾಕರ್ ಶೆಟ್ಟಿ ಅಂತ ಅವರು ಕ್ಯಾಂಡಿಡೇಟ್ ಆಗಿದ್ದವರು. JDSನ ಕ್ಯಾಂಡಿಡೇಟ್ ಪರವಾಗಿ ಏಜೆಂಟು.
ಮತ್ತು ಉಳಿದ ಅಭ್ಯರ್ಥಿಗಳ ಸೈನು ಮಾಡಿದ್ದಾರೆ. ಈಗ ಎಲ್ಲರೂ ಸೈನ್ ಮಾಡಿರ್ತಕ್ಕಂಥ ದಾಖಲಾತಿ ಇದೆ 23ರಲ್ಲಿ. ಆಗ ಅಬ್ಜೆಕ್ಷನ್ ರೈಸ್ ಮಾಡ್ಬೋದಾಗಿತ್ತಲ್ಲ BJP ಏಜೆಂಟು ಅಥವಾ ಬೇರೆ JDS ಏಜೆಂಟು ಅಥವಾ ಇಂಡಿಪೆಂಡೆನ್ಸ್ ಏಜೆಂಟ್ಗಳು. ಅವಾಗ ಯಾರು ಮಾಡಲಿಲ್ಲ. ಇನ್ವ್ಯಾಲಿಡ್ ಆಗಿದ್ರೆ, ಮಾರ್ಕ್ ಇದ್ದರೆ ಆಗಲೇ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ? ಅದರಿಂದ ಸಬ್ಸಿಕ್ವೆಂಟಾಗಿ ಮರು ಎಣಿಕೆಯಲ್ಲಿ ಇನ್ವ್ಯಾಲಿಡ್ ಅಂತ ಮಾಡಿರ್ತಕ್ಕಂಥದ್ದು ಅದು ಅವತ್ತೇ ಕೌಂಟಿಂಗ್ ದಿನವೇ BJPಯವರು ಅವರ ಸಬಾರ್ಡಿನೇಟ್ ಕೈಲಿ ಕೊಟ್ಟು ಕಳಿಸ್ತಾರಲ್ಲ ಟ್ರಕ್ಕು, ಆಗ್ಲೇ ತಿದ್ದತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆಮೇಲೆ ಅಬ್ಸರ್ವರ್ ಬಂದಿದ್ದರು, ಈ ಮರು ಎಣಿಕೆ ಮಾಡಿದ್ರಲ್ಲ, ಆಗ ಅಬ್ಸರ್ವರ್, ಸೆಂಟ್ರಲ್ ಅಬ್ಸರ್ವರ್ ಇತ್ತು. ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಅಬ್ಸರ್ವರ್ ಕೂಡ ಇದನ್ನು ನೋಡಿದ್ರೆ ಗಂಭೀರ ಸ್ವರೂಪದ ಕ್ರಿಮಿನಲ್ ಸಂಚು ನಡೆದಿರುವ ಸಾಧ್ಯತೆ ಕಂಡುಬರುತ್ತದೆ ಎಂದು ಚುನಾವಣಾ ಆಯೋಗಕ್ಕೆ ವರದಿ ಕಳಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಅಬ್ಸರ್ವರು ಹೇಳಿರೋದು. ಅಬ್ಸರ್ವರು ಅವ್ರಿಗೆ ಲೆಟರ್ ಬರೆದಿದ್ದಾರೆ. ಚುನಾವಣಾ ಈ ರಿಟರ್ನಿಂಗ್ ಆಫೀಸರ್ ಇದ್ದರಲ್ಲ, ಇವರು ಯಾರು ಕೌಂಟ್ ಮಾಡಿದ್ರಲ್ಲ, ಅವ್ರಿಗೆ ಪತ್ರ ಬರೆದಿದ್ದಾರೆ ಅಂತ ನನಗೆ ಇರೋ ಇನ್ಫಾರ್ಮೇಶನ್. ಇನ್ಫಾರ್ಮೇಶನ್ ಅಂದರೆ ಹಿಂಗೆ ಇಂಗ್ಲೀಷ್ನಲ್ಲಿ ಹೇಳೋದೆ, ಕನ್ನಡದಲ್ಲಿ ಮಾಹಿತಿ. ನೋಡಿ ಆದಮೇಲೆ ರಿಸಲ್ಟ್ ಅನೌನ್ಸ್ ಮಾಡಬೇಕಿತ್ತು. ಅಟ್ಲೀಸ್ಟು ಏನು ಮಾಡಬೇಕಾಗಿತ್ತು ಅಂತಂದರೆ, ರಿಟರ್ನಿಂಗ್ ಆಫೀಸರು ಕೋರ್ಟಿಗೆ ಮಾಡಬೇಕಾಗಿತ್ತು. ಇದು ಮಾರ್ಕ್ ಇರುವಾಗ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಾಯಿತು. ಲೆಟ್ ದಿ ಕೋರ್ಟ್ ಡಿಸೈಡ್ಸ್ ಆ್ಯಂಡ್ ಗಿವ್ ದಿ ಡೈರೆಕ್ಷನ್ ಅಂತ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಅದು ಒಂದು ಬರೀ ರಾಜೇಗೌಡನವು ಮಾತ್ರ ಇನ್ವ್ಯಾಲಿಡ್ ಆಗಿರೋದು, ಅವರ ವಾಕ ಆಗಿಲ್ಲ. ಅವರ ಯಾವುದೂ ಒಂದು ಮತಪತ್ರನೂ ಕೂಡ ಇನ್ವ್ಯಾಲಿಡ್ ಆಗಿಲ್ಲ. ಹಿಂದೆ ಈ BJP ಅವರು ಇದ್ದಾರಲ್ಲ, ಚಿಲುಮೆ ಎಂಬ ಸಂಸ್ಥೆ ಮೂಲಕ ಮತದಾರರ ಪಟ್ಟಿನೇ ತಿದ್ದುಪಡಿ ಮಾಡೋಕ್ಕೆ ಮಾಡಿದರು. ಆನಂದದಲ್ಲಿ
ನೈಜ ಮತದಾರರನ್ನೇ ಬಿಟ್ಬಿಟ್ಟಿದ್ರು. ಆದ್ದರಿಂದ BJPಯವರು ಮೊದಲಿನಿಂದಲೂ ಕೂಡ ಅವರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲದೆ ಇದ್ದಂಥವ್ರು, ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಳ್ಳದೆ ಇರ್ತಕ್ಕಂಥವ್ರು. ನಿಷ್ಪಕ್ಷಪಾತವಾದಂಥ ಚುನಾವಣೆಯಲ್ಲಿ ನಂಬಿಕೆ ಇಲ್ಲತಕ್ಕಂಥವ್ರು. ಅವರು ಇಂಥ ಅಪರಾಧಗಳನ್ನು ಮಾಡಲಿಕ್ಕೆ ಹಿಂದೆ ಮುಂದೆ ನೋಡಲ್ಲ. ಅದರಿಂದ ಕೇಂದ್ರದ ಇಬ್ಬರು ಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು ಸಮರ್ಥನೆ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಅವರಿಗೆ ಮುಂದಿನ ದಿನಗಳಲ್ಲಿ ಜನ ಬುದ್ಧಿ ಕಲಿಸ್ತಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಆಮೇಲೆ ಒಂದು ಇಂಕ್ನಲ್ಲಿ ಬದಲಾವಣೆಗಳಿದಾವೆ. ಇಂಕ್ನಲ್ಲಿ ಅದಕ್ಕೆ ನಾನು ಅದನ್ನು ಫೊರೆನ್ಸಿಕ್ ಇದಕ್ಕೆ ಕಳಿಸಬೇಕಾಗಿತ್ತು. ಕಳಿಸಾದ್ಮೇಲೆ ರಿಸಲ್ಟ್ ಅನೌನ್ಸ್ ಮಾಡಬೇಕಾಗಿತ್ತು. ಇದೆಲ್ಲ ಗೊತ್ತಿದ್ದು ಕೂಡ ರಿಸಲ್ಟ್ ಅನೌನ್ಸ್ ಮಾಡಿದ್ರೆ ಬಹುಶಃ ರಿಟರ್ನಿಂಗ್ ಆಫೀಸರ್ಗೆ, DC ಗೆ ಮೇಲ್ಗಡೆಯಿಂದ ಒತ್ತಡ ಇರಬೇಕು, ಎಲೆಕ್ಷನ್ ಕಮಿಷನಿಂದ ಒತ್ತಡ ಇರಬೇಕು. ಇಲ್ಲ, ನಮ್ಮ ಸರ್ಕಾರದವರು ಅಧಿಕಾರಿಗಳು ಯಾರೇ ಆಗಲಿ ತಪ್ಪು ಮಾಡಿದವರು ಶಿಕ್ಷೆ ಆಗ್ಬೇಕ್ರಿ. ಯಾವನೇ ಅಧಿಕಾರಿ ಇರಲಿ, ನಮ್ಮ ಸರ್ಕಾರ ಇರಲಿ, ಯಾವ ಸರ್ಕಾರ ಇರಲಿ. ಈಗ ಮಾರ್ಕ್ ಆಗಿದೆ ಅಂತ ಗೊತ್ತಾಯಿತು, ಇನ್ವ್ಯಾಲಿಡ್ ಅಂತ ಮಾಡಿದ್ರಿ. ಮೊದಲ್ಯಾಕೆ ಮಾಡಲಿಲ್ಲ? ಮೊದಲ್ಯಾಕ್ರಿ ಮಾಡಲಿಲ್ಲ? ನೋ ಮೊದಲು ರೀಕೌಂಟಿಂಗ್ ಕೇಳಲಿಲ್ಲ. ಸೈನ್ ಮಾಡಿದಾರಲ್ಲ, ಒಂದು ಎಲ್ಲರೂ ಸೈನ್ ಮಾಡಿದ್ರಲ್ಲ ಏಜೆಂಟ್ಗಳು. ಯಾಕೆ ಮಾಡಿದ್ರು? ಸರಿಗಿದೆ ಅಂತ ಮಾಡಿದ್ರಲ್ಲ. ನಾವು FIR ಕೊಟ್ಟಿದ್ದಾರೆ, ರಾಜೇಗೌಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. FIR ಕೂಡ ಆಗಿದೆ. ಅದ್ರ ಮೇಲೆ ಕೋರ್ಟ್ಗೆ ಹೋಗಿದ್ದಾರೆ ಅವರು. ಆಮೇಲೆ ಎಲೆಕ್ಷನ್ ಅಬ್ಸರ್ವರ್ ಇದ್ದಾರಲ್ಲ, ಅವರು ಅನೌನ್ಸ್ ಮಾಡಿ ಅಂತಂದ ಮೇಲೆ ಮಾಡಬೇಕು, ಅಲ್ಲಿವರೆಗೂ ಮಾಡಬಾರದು. ಅಬ್ಸರ್ವರ್ ಡ್ಯೂಟಿ ಈಗ ಎಲ್ಲ ಸರಿಯಾಗಿದೆ, ಕೌಂಟಿಂಗ್ ಸರಿಯಾಗಿದೆ, ರೀಕೌಂಟಿಂಗ್ ಸರಿಯಾಗಿದೆ ಅಂತ ಅಬ್ಸರ್ವರು ಹೇಳಿದ ಮೇಲೇ ಅನೌನ್ಸ್ ಮಾಡಬೇಕು, ರಿಸಲ್ಟನ್ನು ಅನೌನ್ಸ್ ಮಾಡಬೇಕು. ಇವರು ಕೇಳ್ದೇನೆ ಮಾಡಿಬಿಟ್ಟಿದ್ದಾರೆ.
ಇದ್ರ ಮೇಲೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ಸಿ ನಾನು ಕೋರ್ಟ್ಗೆ ಕೊಡಬೇಕಾಗಿತ್ತು. ಕೋರ್ಟ್ನಲ್ಲಿ ಡೈರೆಕ್ಷನ್ ಏನು ಕೊಡ್ತಾರೆ ಅಂತ ನೋಡಬೇಕಾಗಿತ್ತು. ಒಂದು. ಎರಡನೇದು ಅಬ್ಸರ್ವರು ಕ್ಲಿಯರೆನ್ಸ್ ಕೊಡೋವರೆಗೆ ಇರಬೇಕಾಗಿತ್ತು, ಅದನ್ನು ಮಾಡಿಲ್ಲ. ನಾವು ಅದಕ್ಕೆ ಘೋಷಣೆ ಮಾಡಿರೋದು ಆತುರಾತುರವಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ. ಅವರು BJP ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಘೋಷಣೆ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಆರೋಪ. ಎರಡನೇದು, ನಾವು ಇದನ್ನು ಚಾಲೆಂಜ್ ಮಾಡ್ತೀವಿ, ಅದು ಬೇರೆ ಪ್ರಶ್ನೆ. ಬಟ್ ನಾವು ಕ್ರಿಮಿನಲ್ ಕೇಸ್ ಹಾಕಿದ್ದೀವಿ, ಅದು ನಿಷ್ಪಕ್ಷಪಾತವಾಗಿ ನಡೀಬೇಕು. ಒಟ್ಟಾರೆಯಾಗಿ BJPಯವರು ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿ ಮತ ಕಳವನ್ನು ಮಾಡಿದ್ದಾರೆ. ಆಮೇಲೆ ಎಲೆಕ್ಷನ್ನು ಈ ಕೌಂಟಿಂಗ್ನಲ್ಲಿ ಫ್ರೀ ಆ್ಯಂಡ್ ಫೇರ್ ಆಗಿ ನಡಿಬೇಕಲ್ವಾ. ಎಲೆಕ್ಷನ್ ಕಮಿಷನ್ನವರು ಕೂಡ ಫ್ರೀ ಆ್ಯಂಡ್ ಫೇರ್ ಆಗಿ ಮಾಡಬೇಕು. ಎಲ್ಲ ಎಥಿಕ್ಸ್ನ ಗಾಳಿಗೆ ತೂರಿದ್ದಾರೆ. ಈಗ ಕ್ರಿಮಿನಲ್ ಕಾನ್ಸ್ಪಿರಸಿ ನಡೆದಿರೋದು ನಮ್ಮ ಪ್ರಕಾರ ನಿಜ, ಇಟ್ಸ್ ಎ ಫ್ಯಾಕ್ಟ್. ಇದನ್ನು ತನಿಖೆ ಮಾಡೋರು ಯಾರು? ಯಾರು ಮಾಡ್ಬೋದು. ಕಾನೂನಿನಲ್ಲಿ ಎಲ್ಲೂ ಕೂಡ ಪೀಪಲ್ಸ್ ರೆಪ್ರೆಸೆಂಟೇಷನ್ ಆ್ಯಕ್ಟ್ನಲ್ಲಿ ಎಲ್ಲೂ ಕೂಡ ಪೊಲೀಸ್ನವರು ತನಿಖೆ ಮಾಡಬಾರ್ದು ಅಂತ ಇದೆಯಾ? ನೋಡಪ್ಪ, ನೀನು ಹೇಳ್ತೀಯ, ಇನ್ಯಾರು ಹೇಳ್ತಾ ಇರೋದು? ಚುನಾವಣಾ ಆಯೋಗದವ್ರು ಹೇಳಿದ್ರ? ನಿನ್ನ ಜೊತೆ ಹೇಳಿದ್ರ ಚುನಾವಣಾ ಆಯೋಗದವರು? ಮತ್ತೆ ನಿನಗೆ ನೋಡಯ್ಯ, ನನಗೆ ಅನ್ಯಾಯ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದನ್ನು ರಿಜಿಸ್ಟರ್ ಮಾಡ್ಕೊಂಡು ಆ ಕಂಪ್ಲೇಂಟನ್ನು ಇನ್ವೆಸ್ಟಿಗೇಟ್ ಮಾಡತಕ್ಕಂಥದ್ದು ಪೊಲೀಸ್ನವರ ಕರ್ತವ್ಯ. ಮಾಡಬಾರ್ದು. ಯಾಕೆ ಮಾಡಬಾರ್ದು? ಯಾರು ತಪ್ಪು ಮಾಡಿದ್ರು ತಪ್ಪು ಮಾಡಿದವ್ರಿಗೆ ಇರೋದೇ ಸಿವಿಲ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇರೋದೇ ಹಂಗೆ ಅಲ್ಲ ಇರೋದು, ಆ ಥರ ಏನಲ್ಲ. ನೆಕ್ಸ್ಟ್ ಪಾಯಿಂಟು, ಇಡೀ ದೇಶದಲ್ಲೇ ಇಂಥ ಕ್ರಿಮಿನಲ್ ಆಕ್ಟಿವಿಟೀಸು ಎಲ್ಲೂ ನಡೆದಿಲ್ಲ. ಈ ಥರದ್ದು ಕ್ರಿಮಿನಲ್ ಆಕ್ಟಿವಿಟಿ ಬಹುಶಃ ಇದೇ ಮೊದಲು ನಡೆದಿರೋದು ಅಂತ ಅನಿಸುತ್ತೆ ನನಗೆ. ಆದ್ದರಿಂದ
ಇನ್ವೆಸ್ಟಿಗೇಷನ್ ಮಾಡಬೇಕು. ಇನ್ವೆಸ್ಟಿಗೇಷನಲ್ಲಿ ಸತ್ಯ ಹೊರಬರ್ತಕ್ಕಂಥ ಕೆಲಸ ಆಗಬೇಕು. ನೋಡಪ್ಪ, CM ಸಾಹೇಬ್ರು ಏನು ಬ್ರೀಫ್ ಮಾಡಿದಾರೆ ಗೊತ್ತಿಲ್ಲ. ವೆರಿ ಸಿಂಪಲ್. ನಾವೆಲ್ಲ 20-20 ಎಲೆಕ್ಷನ್ ಮಾಡಿರೋರು, ಸ್ವಂತ ನಿಂತಿರೋರು. ಯಾವುದೇ ಒಂದು ವೋಟ್ ಹಾಕ್ಬೇಕಾದ್ರೆ ಹಿಂಗೆ ತೋರಿಸ್ತಾರೆ, ರೇವಣ್ಣಗೆ ಓಟ್ ಬಿದ್ದಿದೆ, ಸಿದ್ದರಾಮಯ್ಯನ ಓಟ್ ಬಿದ್ದಿದೆ, ಶಿವಕುಮಾರ್ ಓಟ್ ಇದೆ ಅಂತ ಎಲ್ಲರಿಗೂ ತೋರಿಸ್ತಾರೆ. ಹೌದು, ಕರೆಕ್ಟಾಗಿ ಓಟ್ ಬಿದ್ದಿದೆ ಅಂದ ತಕ್ಷಣ ಹಿಂಗೆ ಇಡ್ತಾರೆ. ಸೊ ಎಲ್ಲ 252 ವೋಟು ಕೂಡ ಏನು ಪೋಸ್ಟಲ್ ಬ್ಯಾಲೆಟಲ್ಲಿ ಬಂದಿತ್ತು ಅದಕ್ಕೆಲ್ಲ ಸಿದ್ದರಾಮಯ್ಯನವ್ರ ಪರವಾಗೋ ಇಲ್ಲ ರಾಜೇಗೌಡನ ಪರವಾಗಿ ಓಟ್ ಬಿದ್ದಿದೆ ಅಂತ ಅಂದ್ಬಿಟ್ಟು ಸೇರಿ ಅದನ್ನು ಬಂಡಲ್ ಮಾಡಿ ಇಲ್ಲಿಟ್ಟಿದ್ದಾರೆ. ಅದಕ್ಕೆ BJP ಏಜೆಂಟು, ಇಂಡಿಪೆಂಡೆಂಟು, ಕಾಂಗ್ರೆಸ್ ಏಜೆಂಟು ಎಲ್ಲ ಸೇರಿ ಇದು ಕರೆಕ್ಟಾಗಿದೆ ಹೇಳಿದ್ದಾರೆ. ಅದಾದ ಮೇಲೆ ತೆಗೆದುಕೊಂಡು ಅವ್ರು ಯಾರನ್ನ ಒಬ್ಬರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ತೊಗೊಂಡು ಆ ಬಂಡ್ಲಿಗೆಲ್ಲ 2ನೇ ವೋಟ್ನ ಮಾರ್ಕ್ ಮಾಡಿಬಿಟ್ಟು ಅಂತಂದರೆ ಏನು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗ್ತದ? CM ಹೇಳಿದ್ರೆ ಆಯಿತು. ಓಕೆ, ಪೋಸ್ಟಲ್ ಬ್ಯಾಲೆಟೇ ಮಾಡಬೇಕಲ್ಲ. ಏನು ಮಾಡಬೇಕಾಗಿತ್ತು ಅಂತಂದರೆ, CC ಕ್ಯಾಮ್ರಾ ಚೆಕ್ ಮಾಡಿ. ಕೇಳ್ರಿ, ಒಬ್ಬೊಬ್ರು ಮಾತಾಡಿಯಪ್ಪ. ಅವರು ನೀನು ಮಾತಾಡಿದ್ದೆ. ಅವರು CC ಕ್ಯಾಮ್ರಾ ರೆಕಾರ್ಡಿಂಗ್ ನೋಡ್ರಿ. CC ಕ್ಯಾಮ್ರಾ ರೆಕಾರ್ಡಿಂಗ್ ನೋಡ್ರಿ. EVM ಸರಿ ಇಲ್ಲ ಅಂತ ನಾನು ಹೇಳಲೇ ಇಲ್ಲ. EVM ಮಾಡಿದ್ದಾರೆ ಅಂತಲ್ಲ, ಆಮೇಲೆ ತಿದ್ದಿರೋದು. ಪೋಸ್ಟಲ್ ಬ್ಯಾಲೆಟ್ ಎಲ್ಲರೂ EVM ಮಾಡೋಕ್ಕಾಯ್ತೈತೆ? ಸುಮ್ಮನೆ ಯಾರಿಗೋ ಕೇಳ್ದಂಗೆ ಕೇಳ್ತಾ ಇದ್ದೀರಲ್ಲ ನೀವು. ನನ್ನನ್ನು ಈ ಪರ್ಟಿಕ್ಯುಲರ್ ಕೇಸ್ನಲ್ಲಿ ತಿದ್ದಿರತಕ್ಕಂಥದ್ದು ಕ್ರಿಮಿನಲ್ ಆಕ್ಷನ್ನು, ಕ್ರಿಮಿನಲ್ ಕಾನ್ಸ್ಪಿರಸಿ. ಅವರು ಜೀವರಾಜು ಕ್ಯಾಂಡಿಡೇಟು ಅವ್ರು ಸೇರ್ಕೊಂಡು, ಸರ್ಕಾರ ಸೇರ್ಕೊಂಡು ಮಾಡಿರ್ತಕ್ಕಂಥದ್ದು. ಇಟ್ಸ್ ಎ ಕ್ರಿಮಿನಲ್ ಕಾನ್ಸ್ಪಿರಸಿ. ಇಟ್ ಈಸ್ ಎ ವೋಟ್ ಡಕಾಯಿತಿ. ಕೋರ್ಟ್ ಡೈರೆಕ್ಷನ್ ಈಗ ಅನೌನ್ಸ್ ಮಾಡಿಬಿಟ್ಟಿದಾರಲ್ರಿ. ಈಗ ಇಲ್ಲಿವರೆಗೆ ರಾಜೇಗೌಡ MLA ಆಗಿದ್ದ, 201 ವೋಟ್ ಬಂದಿದೆ ಜಾಸ್ತಿಯಾಗಿ ಅಂತ ಹೇಳಿ ಲೀಡು 201 ವೋಟ್ ಇದೆ ಅಂತ. ಈಗ ಜೀವರಾಜನಿಗೆ 52 ಬಂದಿದ್ದಾವೆ ಅಂತ ಮಾಡಿದ್ರು. ವ್ಯಾಲಿಡ್ ವೋಟ್ನ ಇನ್ವ್ಯಾಲಿಡ್ ಮಾಡಿದ್ರು. ಇನ್ವ್ಯಾಲಿಡ್ ಮಾಡಿದವ್ರು ಯಾರು? ಜೀವರಾಜ ಮತ್ತು ಸಿಬ್ಬಂದಿ. ಅವರು ಕೌಂಟಿಂಗ್ ಆದ ತಕ್ಷಣವೇ ಮಾಡಿಬಿಟ್ಟಿದ್ದಾರೆ. ಅದರ್ವೈಸ್ ಯು ವುಡ್ ನಾಟ್ ಹ್ಯಾವ್ ಫೈಲ್ಡ್ ದಿ ಪಿಟಿಷನ್ ಫಾರ್ ದಿ ರೀಕೌಂಟಿಂಗ್. ಪರ್ಟಿಕ್ಯುಲರ್ಲಿ ಫಾರ್ ದ ಸೇಮ್ ಥಿಂಗ್. ಬರೀ ಅದಕ್ಕೆ ಮಾತ್ರ ರೀಕೌಂಟ್ ಆಗಬೇಕು. ಅಂಡ್ ಹಿ ಹ್ಯಾಸ್ ಸೆಡ್ ದಟ್ ಹಿ ಇಸ್ ಗೋಯಿಂಗ್ ಟು ವಿನ್ ಬೈ ಇಷ್ಟೇ ವೋಟಲ್ಲಿ ಗೆಲ್ತೀನಿ ಅಂತ ಎಲ್ಲ ಸಹಚರರಿಗೆ ಹೇಳಿದ್ದಾರೆ. ಎಲ್ಲ ಹೇಳಿದ್ದಾರೆ, ಬೆಟ್ಸ್ ಕಟ್ಸಿದ್ದಾರೆ. ನೀವು ಹೋಗ್ಬಿಡಿ ಅಂತ ಹೇಳಿದ್ದಾರೆ. ಆಗ್ಲೇ ಕೋರ್ಟ್ ಕೇಸ್ ಹಾಕಿದೆ.